Inverse head and shoulders pattern. The inverse head and shoulders pattern is a trend reversal formation which predicts an uptrend turning into a downtrend. The inverse head and shoulders consists of three troughs, with the middle trough being the lowest, the head and the two either sides being higher and roughly equal, the shoulders. ವಿಲೋಮ ತಲೆ ಮತ್ತು ಭುಜಗಳ ಮಾದರಿ. ವಿಲೋಮ ತಲೆ ಮತ್ತು ಭುಜಗಳ ಮಾದರಿಯು ಒಂದು ಪ್ರವೃತ್ತಿ ಹಿಮ್ಮುಖ ರಚನೆಯಾಗಿದ್ದು, ಇದು ಅಪ್ ಟ್ರೆಂಡ್ ಡೌನ್ ಟ್ರೆಂಡ್ ಆಗಿ ಬದಲಾಗುವುದನ್ನು ಮುನ್ಸೂಚಿಸುತ್ತದೆ. ವಿಲೋಮ ತಲೆ ಮತ್ತು ಭುಜಗಳು ಮೂರು ತೋಡುಗಳನ್ನು ಒಳಗೊಂಡಿರುತ್ತವೆ. ಮಧ್ಯದ ತೋಡು ಅತ್ಯಂತ ಕೆಳಮಟ್ಟದ್ದಾಗಿರುತ್ತದೆ. ಹೆಡ್ ಮತ್ತು ಎರಡು ಬದಿಗಳು ಎತ್ತರವಾಗಿರುತ್ತವೆ ಮತ್ತು ಸರಿಸುಮಾರು ಸಮಾನವಾಗಿರುತ್ತವೆ. ಭುಜಗಳು ಸೊ ಮಾರ್ಕೆಟ್ ಫಸ್ಟ್ ಡೌನ್ ಟ್ರೆಂಡ್ ಅಲ್ಲಿ ಇದೆ. ಡೌನ್ ಟ್ರೆಂಡ್ ಅಲ್ಲಿ ಇದ್ದಿದ್ದ ಮಾರ್ಕೆಟ್ ಒಂದು ಬಾಟಮ್ ಫಾರ್ಮ್ ಮಾಡುತ್ತೆ. ಬಾಟಮ್ ಆದ್ಮೇಲೆ ಮತ್ತೆ ಮಾರ್ಕೆಟ್ ಇಲ್ಲಿಂದ ಕೆಳಗೆ ಹೋಗಲ್ಲ, ಮತ್ತೆ ಒಂದು ಟಾಪ್ ಫಾರ್ಮ್ ಆಗುತ್ತೆ. ಮತ್ತೆ ಈ ಟಾಪ್ ಇರೋದು ಇಲ್ಲಿ ಬಂದು ನಿಂತ್ಕೊಂಡ್ಬಿಡುತ್ತೆ, ಒಂದು ಪಾಯಿಂಟ್ ಬಂದು ನಿಂತ್ಕೊಂಡ್ಬಿಡುತ್ತೆ, ಸ್ಟಾಪ್ ಆಗುತ್ತೆ. ಒಂದು ಪಾಯಿಂಟ್ ಅಲ್ಲಿ ನಿಂತ್ಕೊಳ್ಳುತ್ತೆ, ಸ್ಟಾಪ್ ಆಗುತ್ತೆ. ಮತ್ತೆ ಇಲ್ಲಿಂದ ಪುನಃ ಬಾಟಮ್ ಫಾರ್ಮ್ ಆಗುತ್ತೆ. ಬಾಟಮ್ ಫಾರ್ಮ್ ಆದ್ಮೇಲೆ ಮತ್ತೆ ಈ ಪಾಯಿಂಟ್ ಇಂದ ಮಾರ್ಕೆಟ್ ಮತ್ತೆ ಕೆಳಗಡೆ ಹೋಗಲ್ಲ, ಕೆಳಗಡೆ ಹೋಗೋ ನಿಂತೋಗುತ್ತೆ. ಮತ್ತೆ ಮಾರ್ಕೆಟ್ ಟಾಪ್ ಫಾರ್ಮ್ ಮಾಡುತ್ತೆ. ಟಾಪ್ ಫಾರ್ಮ್ ಮಾಡಿ ಮತ್ತೆ ಇದೇ ಸೇಮ್ ಹೈಟ್ಗೆ, ಲಾಸ್ಟ್ ಪ್ರೀವಿಯಸ್ ಟಾಪ್ ಹೈಟ್ ಇತ್ತಲ್ಲ ಅದೇ ಹೈಟ್ಗೆ ಬಂದು ನಿಂತೋಗುತ್ತೆ. ಮತ್ತೆ ಮೇಲೆ ಹೋಗ್ತಾ ಇಲ್ಲ ಮಾರ್ಕೆಟ್, ಪುನಃ ಮಾರ್ಕೆಟ್ ಕೆಳಗೆ ಬರುತ್ತೆ, ಬಾಟಮ್ ಫಾರ್ಮ್ ಆಗುತ್ತೆ. ಬಾಟಮ್ ಫಾರ್ಮ್ ಆಗಿ ಪುನಃ ಮಾರ್ಕೆಟ್ ಮೇಲೆ ಹೋಗುತ್ತೆ. ಸೊ ಇಲ್ಲೇನಾಯ್ತು ಅಂದ್ರೆ ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ಇದ್ದಿದ್ದು ಒಂದು ಬಾಟಮ್ ಫಾರ್ಮ್ ಆಯ್ತು. ಇದಾದ್ಮೇಲೆ ಸಪೋರ್ಟ್ ಬರಕ್ ಶುರು ಆಯ್ತು, ಸ್ವಲ್ಪ ಮೇಲಾಯ್ತು. ಮತ್ತೆ ಈ ಪ್ರೀವಿಯಸ್ ಹೈಟ್, ಪ್ರೀವಿಯಸ್ ಬಾಟಮ್ ಗಿಂತ ಕೆಳಗಡೆ ಲೆವೆಲ್ ಅಲ್ಲಿ, ಕೆಳಗಡೆ ಪ್ರೀವಿಯಸ್ ಬಾಟಮ್ ಗಿಂತ ಕೆಳಗಡೆ ಇನ್ನೊಂದು ಬಾಟಮ್ ಫಾರ್ಮ್ ಆಯ್ತು, ಮೇಲಾಯ್ತು. ಇದೇ ಹೈಟ್, ಲಾಸ್ಟ್ ಏನ್ ಹೈಟ್ ಇತ್ತಲ್ಲ ಲಾಸ್ಟ್ ಪೀಕ್ ಅಲ್ಲಿ, ಲಾಸ್ಟ್ ಪೀಕ್ ಅಲ್ಲಿ, ಲಾಸ್ಟ್ ಬಾಟಮ್ ಅಲ್ಲಿ ಇದ್ದಂತಹ ಪೀಕ್, ಈ ಪೀಕ್ ಅಲ್ಲಿ ಎಷ್ಟು ಹೈಟ್ ಇತ್ತು ಅದೇ ಹೈಟ್ಗೆ ಬಂದು ನಿಂತೋಗುತ್ತೆ. ಪುನಃ ಬಾಟಮ್ ಬರುತ್ತೆ, ಪುನಃ ಬಾಟಮ್ ಫಾರ್ಮ್ ಆಗುತ್ತೆ. ಮತ್ತೆ ಪುನಃ ಇದೇ ಹೈಟ್ಗೆ, ಸೇಮ್ ಹೈಟ್ಗೆ ಬಂದು ನಿಂತೋಗಿ ಇಲ್ಲಿ ಬ್ರೇಕ್ಔಟ್ ಆಗುತ್ತೆ. ಇಲ್ಲಿ ಈ ನೆಕ್ಲೈನ್ ಅಂತ ಕರೀತಾರೆ ಇದನ್ನ. ನೆಕ್ಲೈನ್ ಬ್ರೇಕ್ಔಟ್ ಆಗುತ್ತೆ, ಈ ನೆಕ್ಲೈನ್ ಬ್ರೇಕ್ಔಟ್ ಆಗುತ್ತೆ. ನೆಕ್ಲೈನ್ ಆಫ್ ಇನ್ವರ್ಸ್ ಹೆಡ್ ಅಂಡ್ ಶೋಲ್ಡರ್ಸ್. ಫಸ್ಟ್ ಲೆಫ್ಟ್ ಶೋಲ್ಡರ್ ಫಾರ್ಮ್ ಆಗುತ್ತೆ, ಆಮೇಲೆ ಹೆಡ್ ಫಾರ್ಮ್ ಆಗುತ್ತೆ, ಆಮೇಲೆ ರೈಟ್ ಶೋಲ್ಡರ್ ಫಾರ್ಮ್ ಆಗುತ್ತೆ. ಅಲ್ಲಿವರೆಗೂ ಇದು ರೆಸಿಸ್ಟೆನ್ಸ್ ತರ ಆಕ್ಟ್ ಮಾಡ್ತಾ ಇರುತ್ತೆ. ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆಗೋವರೆಗೂ. ಬ್ರೇಕ್ಔಟ್ ಆದ್ಮೇಲೆ ರೀಟೆಸ್ಟ್ ಬರುತ್ತೆ. ರೀಟೆಸ್ಟ್ ಬಂದ್ಮೇಲೆ ಇದು ಸಪೋರ್ಟ್ ತರ ವರ್ಕ್ ಆಗುತ್ತೆ. ಇದೇ ನೆಕ್ಲೈನ್ ಏನಾಗುತ್ತೆ, ಸಪೋರ್ಟ್ ತರ ವರ್ಕ್ ಆಗುತ್ತೆ. ಸೊ ಇದು ಇಲ್ಲಿ ಎಂಟ್ರಿ ಆಫ್ ಎ ಕನ್ಸರ್ವೇಟಿವ್ ಟ್ರೇಡರ್. ಕನ್ಸರ್ವೇಟಿವ್ ಟ್ರೇಡರ್ಸ್ ಇಲ್ಲಿ ಎಂಟ್ರಿ ತಗೊಳ್ತಾರೆ. ಅಗ್ರೆಸಿವ್ ಟ್ರೇಡರ್ಸ್ ಇಲ್ಲಿ ಬ್ರೇಕ್ಔಟ್ ಆಗ್ತಿದಂಗೆ ಎಂಟ್ರಿ ತಗೊಳ್ತಾರೆ. ಕನ್ಸರ್ವೇಟಿವ್ ಟ್ರೇಡರ್ಸ್ ಇಲ್ಲಿ ರೀಟೆಸ್ಟ್ ಬಂದ್ಮೇಲೆ ಎಂಟ್ರಿ ತಗೊಳ್ತಾರೆ. ಎಂಟ್ರಿ ಆಫ್ ಎ ಕನ್ಸರ್ವೇಟಿವ್ ಟ್ರೇಡರ್, ಎಂಟ್ರಿ ಆಫ್ ಎನ್ ಅಗ್ರೆಸಿವ್ ಟ್ರೇಡರ್ ಇಲ್ಲೇ ಆಗುತ್ತೆ. ಬ್ರೇಕ್ಔಟ್ ಆದಾಗ ಕನ್ಸರ್ವೇಟಿವ್ ಟ್ರೇಡರ್ಸ್ ಈ ಪಾಯಿಂಟ್ ಅಲ್ಲಿ ಎಂಟರ್ ಆಗ್ತಾರೆ. ನೆಕ್ಲೈನ್ ಆಫ್ ಇನ್ವರ್ಸ್ ಹೆಡ್ ಅಂಡ್ ಶೋಲ್ಡರ್ಸ್. This range calculated between the neckline and head is the potential target range when the price breaks out of the pattern.
Entry of a conservative trader, entry of an aggressive trader, neckline of inverse head and shoulder, entry of an aggressive trader. ಮಾರ್ಕೆಟ್ ಇಲ್ಲಿ ಬ್ರೇಕ್ಔಟ್ ಆಗ್ತಿದ್ದಂಗೆ ಅಗ್ರೆಸಿವ್ ಟ್ರೇಡರ್ಸ್ ಎಂಟರ್ ಆಗ್ತಾರೆ, ನೆಕ್ಲೈನ್ ಬ್ರೇಕ್ಔಟ್ ಆಗ್ತಿದ್ದಂಗೆ ಈ ತರ ಫಾರ್ಮೇಶನ್ ಬರ್ಬೇಕು ಫಸ್ಟ್. ಡೌನ್ ಟ್ರೆಂಡ್ ಅಲ್ಲಿ ಬಾಟಮ್ ಕ್ರಿಯೇಟ್ ಆಗಿ ಮೇಲಕ್ಕೆ ಹೋಗಿ ಮಾರ್ಕೆಟ್ ಮತ್ತೆ ಒಂದು ಹೆಡ್ ಫಾರ್ಮ್ ಆಗಿ ಮತ್ತೆ ಮೇಲಕ್ಕೆ ಹೋಗಿ ಶೋಲ್ಡರ್ ಇದು ಲೆಫ್ಟ್ ಶೋಲ್ಡರ್ ಫಾರ್ಮ್ ಆಗಿ ಮತ್ತೆ ಡೌನ್ ಟ್ರೆಂಡ್ ರೆಸ್ಯೂಮ್ ಆಗಿ ಮತ್ತೆ ಈ ಪ್ರೀವಿಯಸ್ ಬಾಟಮ್ ಗಿಂತ ಕೆಳಗಡೆ ಬಾಟಮ್ ಕ್ರಿಯೇಟ್ ಆಗಿ ಹೆಡ್ ಫಾರ್ಮ್ ಆಗಿ ಮತ್ತೆ ಮೇಲೆ ಇದೇ ನೆಕ್ಲೈನ್ ವಾಪಸ್ ಆಗಿ ಪುನಃ ಒಂದು ಬಾಟಮ್ ಕ್ರಿಯೇಟ್ ಆಗಿ ರೈಟ್ ಶೋಲ್ಡರ್ ಫಾರ್ಮ್ ಆಗಿ ಇಲ್ಲಿ ಬ್ರೇಕ್ಔಟ್ ಆಗಿ ಮತ್ತೆ ರೀಟೆಸ್ಟ್ ಬಂದು ಮತ್ತೆ ಯಾವಾಗ ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬರುತ್ತೆ ಇಲ್ಲಿಂದ ಎಂಟ್ರಿ ತಗೊಳ್ತಾರೆ ಕನ್ಸರ್ವೇಟಿವ್ ಟ್ರೇಡರ್ಸ್. ಮತ್ತೆ ಹೈಟ್ ಆಫ್ ದಿ ಹೆಡ್ ಇರುತ್ತಲ್ಲ ಇನ್ವರ್ಸ್ ಹೆಡ್, ಅದೇ ಹೈಟ್ ಗೆ ಟಾರ್ಗೆಟ್ ಇಟ್ಕೊಳ್ಬೇಕು. ಹೈಟ್ ಆಫ್ ದ ಇನ್ವರ್ಸ್ ಹೆಡ್ ಇರುತ್ತೆ ಅದೇ ಹೈಟ್ ಗೆ ಟಾರ್ಗೆಟ್ ಇಟ್ಕೊಳ್ಬೇಕು. ಸೊ ಮಾರ್ಕೆಟ್ ಇಲ್ಲೆಲ್ಲ ಕನ್ಸಾಲಿಡೇಷನ್ ಮೋಡಲ್ ಇದೆ, ಯಾಕಂದ್ರೆ ಸೇಮ್ ಹೈಟ್ ಅಲ್ಲಿ ಅದು ವಾಪಸ್ ಬಂದು ಮೇಲೆ ಕೆಳಗಡೆ ಹೋಗ್ತಾ ಇದೆ. ಬಟ್ ಇಲ್ಲಿ ಮಾತ್ರ ಒಮ್ಮುಖವಾಗಿದೆ, ಅಂದ್ರೆ ಯೂನಿ ಡೈರೆಕ್ಷನಲ್, ಒಂದೇ ದಿಕ್ಕಲ್ಲಿ ಹೋಗ್ತಾ ಇದೆ ಮಾರ್ಕೆಟ್. ಸೊ ಇದೇ ಅಲ್ಲಿ ವ್ಯತ್ಯಾಸ. ನೆಕ್ಲೈನ್ ಆಫ್ ಇನ್ವರ್ಸ್ ಹೆಡ್ ಅಂಡ್ ಶೋಲ್ಡರ್, ಲೆಫ್ಟ್ ಶೋಲ್ಡರ್ ಇದು ನೆಕ್ಲೈನ್, head, right shoulder. This range calculated between the neckline and head is the potential target range when the price breaks out of the pattern. Entry of an aggressive trader, entry of a conservative trader. This pattern usually represents the strength of bulls taking over the bears which failed to sustain price at a lower level. This second shoulder is considered a higher low. The neckline becomes the immediate resistance level for the sellers. Once it breaks, the power of sellers is lost and buyers start to accelerate their buying positions. The momentum of shorts is transformed into a new emerging trend on an upside. Aggressive and risky traders often take long trades at the close of the breakout candle, and risk-averse traders will wait for a retest of this broken neckline. The psychology behind the inverse head and shoulders pattern is that the first trough represents panic selling driving the price down sharply. The second lower trough reflects short sellers taking profits after the rapid decline. The third trough shows buyers regaining control, absorbing the remaining selling pressure and pushing the price up, resulting in a trend reversal. A 2018 study by Purnima Jain and Sanjay Sehgal published in the Journey of Business and Economic Policy found that this pattern had a 75% success rate in predicting trend reversals in the Indian stock market. ಈ ಮಾದರಿಯು ಸಾಮಾನ್ಯವಾಗಿ ಕಡಿಮೆ ಮಟ್ಟದಲ್ಲಿ ಬೆಲೆಯನ್ನು ಉಳಿಸಿಕೊಳ್ಳಲು ವಿಫಲವಾದ ಕರಡಿಗಳನ್ನು ಸ್ವಾಧೀನಪಡಿಸಿಕೊಳ್ಳುವ ಬುಲ್ಗಳ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಈ ಮಾದರಿಯು ಸಾಮಾನ್ಯವಾಗಿ ಕಡಿಮೆ ಮಟ್ಟದಲ್ಲಿ ಬೆಲೆಯನ್ನು ಉಳಿಸಿಕೊಳ್ಳಲು ವಿಫಲವಾದ ಕರಡಿಗಳನ್ನು ಸ್ವಾಧೀನಪಡಿಸಿಕೊಳ್ಳುವ ಬುಲ್ಗಳ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಈ ಎರಡನೇ ಭುಜವನ್ನು ಹೆಚ್ಚಿನ ಕಡಿಮೆ ಎಂದು ಪರಿಗಣಿಸಲಾಗುತ್ತದೆ. ಕಂಠರೇಖೆಯು ಮಾರಾಟಗಾರರಿಗೆ ತಕ್ಷಣವಾದ ಪ್ರತಿರೋಧ ಮಟ್ಟವಾಗುತ್ತದೆ. ಒಮ್ಮೆ ಅದು ಮುರಿದರೆ ಮಾರಾಟಗಾರರ ಶಕ್ತಿ ಕಳೆದು ಹೋಗುತ್ತದೆ ಮತ್ತು ಖರೀದಿದಾರರು ತಮ್ಮ ಖರೀದಿ ಸ್ಥಾನಗಳನ್ನು ವೇಗಗೊಳಿಸಲು ಪ್ರಾರಂಭಿಸುತ್ತಾರೆ. ಶಾರ್ಟ್ನ ಆವೇಗವು ಹೊಸ ಉದಯೋನ್ಮುಖ ಪ್ರವೃತ್ತಿಯಾಗಿ ರೂಪಾಂತರಗೊಳ್ಳುತ್ತದೆ. ಆಕ್ರಮಣಕಾರಿ ಮತ್ತು ಅಪಾಯಕಾರಿ ವ್ಯಾಪಾರಿಗಳು ಸಾಮಾನ್ಯವಾಗಿ ಬ್ರೇಕ್ಔಟ್ ಕ್ಯಾಂಡಲ್ನ ಕೊನೆಯಲ್ಲಿ ದೀರ್ಘ ವಹಿವಾಟುಗಳನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಅಪಾಯಕ್ಕೆ ಹಿಂಜರಿಯುವ ವ್ಯಾಪಾರಿಗಳು ಈ ಮುರಿದ ಕಂಠರೇಖೆಯ ಮರುಪರೀಕ್ಷೆಗಾಗಿ ಕಾಯುತ್ತಾರೆ. ವಿಲೋಮ ತಲೆ ಮತ್ತು ಭುಜಗಳ ಮಾದರಿಯು ಹಿಂದಿನ ಮನೋವಿಜ್ಞಾನವೆಂದರೆ ಮೊದಲ ಕಂಠರೇಖೆಯು ಪ್ಯಾನಿಕ್ ಮಾರಾಟವನ್ನು ಪ್ರತಿನಿಧಿಸುತ್ತದೆ, ಇದು ಬೆಲೆಯನ್ನು ತೀವ್ರವಾಗಿ ಕಡಿಮೆ ಮಾಡುತ್ತದೆ. ಎರಡನೇ ಕೆಳಗಿನ ಭುಜವು ತ್ವರಿತ ಕುಸಿತದ ನಂತರ ಸಣ್ಣ ಮಾರಾಟಗಾರರು ಲಾಭವನ್ನು ತೆಗೆದುಕೊಳ್ಳುವುದನ್ನು ಪ್ರತಿಬಿಂಬಿಸುತ್ತದೆ. ಮೂರನೇ ಭುಜವು ಖರೀದಿದಾರರು ನಿಯಂತ್ರಣ
ನಿಯಂತ್ರಣವನ್ನು ಮರಳಿ ಪಡೆಯುವುದನ್ನು ತೋರಿಸುತ್ತದೆ. ಉಳಿದ ಮಾರಾಟ ಒತ್ತಡವನ್ನು ಹೀರಿಕೊಳ್ಳುತ್ತದೆ ಮತ್ತು ಬೆಲೆಯನ್ನು ಮೇಲಕ್ಕೆ ತಳ್ಳುತ್ತದೆ. ಇದರ ಪರಿಣಾಮವಾಗಿ ಪ್ರವೃತ್ತಿ ಹಿಮ್ಮುಖವಾಗುತ್ತದೆ. ಜರ್ನಲ್ ಆಫ್ ಬಿಸಿನೆಸ್ ಅಂಡ್ ಎಕನಾಮಿಕ್ ಪಾಲಿಸಿಯಲ್ಲಿ ಪ್ರಕಟವಾದ ಪೂರ್ಣಿಮಾ ಜೈನ್ ಮತ್ತು ಸಂಜಯ್ ಸೈಗಲ್ ಅವರ 2018ರ ಅಧ್ಯಯನವು ಭಾರತೀಯ ಷೇರು ಮಾರುಕಟ್ಟೆಯಲ್ಲಿನ ಪ್ರವೃತ್ತಿ ಹಿಮ್ಮುಖಗಳನ್ನು ಊಹಿಸುವಲ್ಲಿ ಈ ಮಾದರಿಯು 75% ಯಶಸ್ಸಿನ ಪ್ರಮಾಣವನ್ನು ಹೊಂದಿದೆ ಎಂದು ಕಂಡುಹಿಡಿದಿದೆ.